ಯಾವ ಮತದವರು ಹಗಲು ರಾತ್ರಿ ನಮ್ಮ ದೇವರೊಬ್ಬನೇ ದೇವರು ಅಂತ ಕೂಗ್ತಾ ಇರ್ತಾರೆ, ಮಿಕ್ಕವರೆಲ್ಲ ಕಾಫಿರು ಅಂತೆಲ್ಲ ಹೇಳ್ತಾರೆ, ಯಾವುದ ಮೂರ್ತಿಗಳನ್ನು ಸಾವಿರ ಲಕ್ಷೋಪಲಕ್ಷ ಜಗನ್ಮಾತೆಯ ಮೂರ್ತಿಗಳನ್ನು ಕೊಚ್ಚಿ ನಾಶ ಮಾಡಿದಂಥ ಮತ ಅಂಥವರಲ್ಲೇ ನಿಸಾರ್ ಅಹಮದ್ ಬಂದಿದ್ರು. ಆದರೆ ನಿಸಾರ್ ಅಹಮದ್ ಅವರು ತುಂಬ ಗೌರವಿಸಿದ್ದಾರೆ. ನಿತ್ಯೋತ್ಸವ ಎಲ್ಲ ಕೇಳಿ ಅವರೆಲ್ಲ ಅವರು ತುಂಬ ಅವರ ಮತ ಏನೇ ಇರಲಿ ಅವರು ಕನ್ನಡಿಗನಾಗಿ ಆಲೋಚಿಸಿ ಇಲ್ಲಿನ ಧರ್ಮ ಸಂಸ್ಕೃತಿಗಳಿಗೆ ತುಂಬ ಸಂವಾದಿಯಾಗಿ ಇದ್ದಂಥವ್ರು. ಅವರನ್ನು ಕರೆದು ಅವರು ಅಲ್ಲಿ ದಸರಾ ಉದ್ಘಾಟನೆ ಮಾಡಿದಾಗ ಏನೂ ಸಮಸ್ಯೆ ಇರಲಿಲ್ಲ. ಆದರೆ ಯಾವ ಸ್ತ್ರೀ ಅರ್ಶಿನ ಕುಂಕುಮನ ಬೈತಾರೋ, ಭುವನೇಶ್ವರಿ ಅನ್ನೋ ಕಾನ್ಸೆಪ್ಟ್ನೇ ಬೈತಾರೋ, ಭುವನೇಶ್ವರಿಗೂ ದುರ್ಗಾ ಪರಮೇಶ್ವರಿಗೂ ಏನೂ ವ್ಯತ್ಯಾಸ ಇಲ್ಲ. ಭುವನ ಅಂದರೆ ಭೂಮಿ, ಪರಮ ಅಂದರೆ ದೊಡ್ಡದು ಅಂತ. ಎಲ್ಲರಿಗೂ ದೇವಿ, ಭುವನಕ್ಕೆ ದೇವಿ ಅಂದರೆ ನಾವೆಲ್ಲರೂ ಸೇರ್ತೀವಿ ಅದರಲ್ಲಿ. ಭುವನೇಶ್ವರಿ ಪರಮೇಶ್ವರಿಯಲ್ಲಿ ಏನೂ ವ್ಯತ್ಯಾಸ ಇಲ್ಲ. ಯಾರಿಗೆ ಭುವನೇಶ್ವರಿನೋ ಹೆಸರ ಮೇಲೆ ಪ್ರಾಬ್ಲಮ್ಮೋ, ಯಾರಿಗೆ ಅರ್ಶಿನ ಕುಂಕುಮದ ಮೇಲೆ ಪ್ರಾಬ್ಲಮ್ಮೋ, ಯಾರಿಗೆ ಜಗನ್ಮಾತೃತ್ವದ ಆ ಕಲ್ಪನೆ, ಜಗನ್ಮಾತೆಯಾಗಿ ಕನ್ನಡ ಭಾಷೆಯನ್ನು ನಾವು ನುಡಿಯನ್ನು ತಾಯಿ ಅಂತ ನೋಡ್ತೀವೋ ಆ ಭಾವನೆ ಮೇಲೆ ಪ್ರಾಬ್ಲಮ್ಮು, ಸುಮ್ಮನೆ ಒಂದು ಸಾಹಿತ್ಯ ಅನ್ನೋ ಕಾರಣಕ್ಕಾಗಿ ಅವರನ್ನು ಅಲ್ಲಿ ಬಂದು ಕೂಡಿಸೋದು ಖಂಡಿತವಾಗಿ ಅಸಮಂಜಸ.